ನಮಸ್ತೆ ಎಲ್ಲರಿಗೂ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಸೌಮ್ಯ. ಬನ್ನಿ, ಇವತ್ತಿನ ತರಗತಿಯಲ್ಲಿ ನಾವು ಕಳೆದ ತರಗತಿಯಲ್ಲಿ ಹೇಗೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಈ ಘಾತಾಂಕಗಳು ಮತ್ತು ಘಾತಗಳು ಅನ್ನೋ ಒಂದು ಅಧ್ಯಾಯದ ಪ್ರಮುಖ ಅಂಶಗಳನ್ನ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಬನ್ನಿ, ಹಾಗಿದ್ರೆ ಮತ್ತೊಮ್ಮೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನಲ್ಗೆ. ಬನ್ನಿ, ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ. ಎಸ್, ಹೇಗೆಲ್ಲ ಕ್ವಶನ್ಸ್ ಬರ್ಬೋದು? ನಾವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಕೆಲವೊಂದು ವಿಷಯಗಳನ್ನ, ಘಾತಾಂಕಗಳನ್ನ ಹೇಗೆ ಬಳಸ್ತೇವೆ, ಯಾಕೆ ಬಳಸ್ತೇವೆ, ಮತ್ತೆ ಹೇಗೆ ಅವುಗಳ ಅಪವರ್ತನಗಳನ್ನ ಕಂಡು ಹಿಡಿದು ಅದರಲ್ಲಿ ಹೇಗೆ ಆ ಒಂದು ಕೊಟ್ಟಿರೋ ಸಂಖ್ಯೆಯನ್ನು ಹೇಗೆ ನಾವು ಘಾತಾಂಕ ರೂಪದಲ್ಲಿ ಬರೀತೇವೆ, ಇದೆಲ್ಲವನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಅದೆಲ್ಲದರ ಮೇಲೆ ಒಂದೊಂದೇ ಪ್ರಶ್ನೆಯನ್ನ, ಅಭ್ಯಾಸದಲ್ಲಿರುವಂತ ಒಂದೊಂದೇ ಪ್ರಶ್ನೆಯನ್ನ ನಾನು ನಿಮಗೆ ಉದಾಹರಣೆಯಾಗಿ ಕೊಡ್ತಾ ಹೇಗೆ ಕೇಳ್ತಾರೆ ಅನ್ನೋದನ್ನು ಒಂದ್ಸಲ ಗ್ಲಾನ್ಸ್ ಮಾಡ್ಬಿಡ್ತೇನೆ. ಇವುಗಳ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಕೊಡ್ತಾರೆ. ಹೇಗೆ? ಯಾವುದಾದ್ರೂ ಕೊಡ್ಬೋದು. ಬೆಲೆ ಕಂಡು ಹಿಡಿಬೇಕು, ಇವುಗಳ ಬೆಲೆಯನ್ನ ಕಂಡು ಹಿಡೀರಿ ಅಂತ ಹೇಳಿ ಕೊಡ್ತಾರೆ. ಒಂದು ಉದಾಹರಣೆ ತಗೊಳ್ಳೋದಾದ್ರೆ 2 ರ ಘಾತ 6. 2 ರ ಘಾತ 6 ಅನ್ನೋ ಒಂದು ಸಂಖ್ಯೆನ ಕೊಟ್ಬಿಟ್ಟು ಅದರ ಬೆಲೆನ ಕೇಳ್ತಾರೆ ನಮ್ಗೆ. ಇದು ಘಾತಾಂಕ ರೂಪದಲ್ಲಿದೆ. ಇದರಲ್ಲಿ ಆಧಾರ ಸಂಖ್ಯೆ ಯಾವುದು, ಘಾತ ಸೂಚಿ ಯಾವುದು ನಿಮಗೆ ಆಲ್ರೆಡಿ ಗೊತ್ತಿದೆ. 2 ಆಧಾರ ಸಂಖ್ಯೆ 6 ಅನ್ನುವುದು ಘಾತ ಸೂಚಿ. 2 ಆಧಾರ ಸಂಖ್ಯೆ 6 ಘಾತ ಸೂಚಿ. ಇಲ್ಲಿ ಈ 2 ರ ಘಾತ 6 ರ ಬೆಲೆಯನ್ನ ಕಂಡು ಹಿಡಿಬೇಕು. ಹೇಗೆ? 2ನ್ನ, ಇದರ ಅರ್ಥ ಏನು? 2ನ್ನ 6 ಬಾರಿ ಗುಣಿಸು ಎಂದರ್ಥ. 2 ರ ಘಾತ 6 ಅಂದ್ರೆ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 1 2 3 4 5 6 6 ಬಾರಿ ನಾವೇನ್ ಮಾಡಬೇಕು? 2ನ್ನ ಗುಣಿಸ್ಬೇಕು ಅದೇ ಸಂಖ್ಯೆಯಿಂದ ಅಂತ ಹೇಳಿ ಇದರ ಅರ್ಥ. ಇಲ್ಲಿ 2 ಆಧಾರ ಸಂಖ್ಯೆ 6 ಘಾತ ಸೂಚಿ. ಬನ್ನಿ, ಹಾಗಿದ್ರೆ ಇದರ ಬೆಲೆಯನ್ನು ಕಂಡು ಹಿಡಿಯೋಣ. 2 ರ ಘಾತ 6. 2 2 4, 4 2 8, 8 2 16, 16 2 32, 32 2 64. 2 ರ ಘಾತ 6 ರ ಬೆಲೆ 64. ಹೀಗೆ ಬೇರೆ ಬೇರೆ ಸಂಖ್ಯೆಯನ್ನು ಕೊಟ್ಟು ಅವುಗಳ ಬೆಲೆಯನ್ನ ಕಂಡು ಹಿಡೀರಿ ಅಂತ ಹೇಳಿ ನಿಮಗೆ ಕೇಳ್ತಾರೆ. ಇನ್ನ ಹೇಗೆ ಕೇಳ್ಬೋದು? ಇದನ್ನ ಉಲ್ಟಾ ಕೇಳ್ಬೋದು. ಹೇಗಪ್ಪ? ಒಂದು ಘಾತಾಂಕ ರೂಪವನ್ನ ಬರೀರಿ, ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಪುನರಾವರ್ತಿಸಿ ಕೊಟ್ಬಿಟ್ಟು ಅದನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಅದಕ್ಕೊಂದು ಉದಾಹರಣೆ ತೆಕ್ಕೊಳ್ಳೋದಾದ್ರೆ ಹೇಗೆ ಕೊಡ್ತಾರೆ? ಸಪೋಸ್ ನಂಬರ್ ತಗೊಳ್ಳೋದಾದ್ರೆ 3 ಇಂಟು 3 ಇಂಟು 3 ಇಂಟು 3 ಇದನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನೀವೇನ್ ಮಾಡ್ತೀರಾ? ಇದು ಎಷ್ಟು ಬಾರಿ ರಿಪೀಟ್ ಆಗಿದೆ? 3 ಅನ್ನೋ ಸಂಖ್ಯೆ 4 ಬಾರಿ ರಿಪೀಟ್ ಆಗಿದೆ. 1 2 3 4. 3 ಸಂಖ್ಯೆ ಅದೇ ಸಂಖ್ಯೆಯಿಂದ ಗುಣಿಸಲ್ಪಟ್ಟಿದೆ 4 ಬಾರಿ. ಹಾಗಿದ್ರೆ ನಾವೇನ್ ಬರಿಬೇಕು? ಅದನ್ನ 3 ರ ಘಾತ 4 ಅಂತ ಹೇಳ್ಬಿಟ್ಟು ಬರಿಬೇಕು. 3 ರಿಂದನೇ ಗುಣಿಸಲ್ಪಟ್ಟಿದೆ 4 ಬಾರಿ. ಓಕೆ, ಹಾಗಿದ್ರೆ ಬೀಜೋಕ್ತಿಗಳನ್ನು ಕೊಟ್ಟಾಗ ಅವಾಗ ಹೇಗೆ? ಅವಾಗ್ಲೂ ಇದೇ ತರ ಯಾವ ಚರಾಕ್ಷರ ಎಷ್ಟು ಬಾರಿ ರಿಪೀಟ್ ಆಗಿದೆ ಅನ್ನೋದನ್ನ ತೆಗೆದುಕೊಂಡು ಅದರ ಮೇಲೆ ನಾವು ಘಾತ ಸೂಚಿಯನ್ನ ಬರಿಬೇಕಾಗ್ತದೆ. ಆ ತರದೊಂದು ಉದಾಹರಣೆಯನ್ನ ನೋಡೋಣ. ಓಕೆ, ಎ ಇಂಟು ಎ ಇಂಟು ಎ ಇಂಟು ಬಿ ಇಂಟು ಸಿ ಇಂಟು ಸಿ. ಓಕೆ, ಇಲ್ಲಿ ಏನಾಗಿದೆ? 3 ಕೂಡ ಕೊಟ್ಟಿರುವಂತವು ಚರಾಕ್ಷರಗಳೇ. ಇಲ್ಲಿ ಏನ್ ಮಾಡ್ಬೇಕು ನಾವು? ಎ ಅನ್ನೋದು ಎಷ್ಟು ಬಾರಿ ರಿಪೀಟ್ ಆಗಿದೆಪ್ಪ? 1 2 3 ಬಾರಿ ಆಗಿದೆ. ಬಿ ಒಂದೇ ಸರಿ ಇದೆ, ಹಾಗಂತ ಬರಿಬೇಕು ಬೇಡವೋ? ಬರೀಲೇಬೇಕು. ಯಾಕಂದ್ರೆ ಕೊಟ್ಟಿರುವಂತ ಪ್ರಶ್ನೆಯಲ್ಲಿ ಬಿ ಇದೆ, ಸೊ ನಾವು ಬಿನ ತಗೊಳ್ಬೇಕು. ಘಾತ 1 ಆಗುತ್ತೆ ಅಷ್ಟೇನೆ. ಇಲ್ಲಿ ಸಿ 2 ಬಾರಿ ರಿಪೀಟ್ ಆಗಿದೆ, ಹಾಗಾಗಿ ಸಿ ನ ವರ್ಗ ಅಂತ ಬರ್ಕೊಳ್ಳೋದು ಅಷ್ಟೇ. ಇದರ ಅರ್ಥ ಮೀನ್ಸ್ ಕೊಟ್ಟಿರುವಂತ ಈ ಒಂದು ಪ್ರಶ್ನೆಯ ಉತ್ತರ ಅದರ ಘಾತ ಸೂಚಿಯಲ್ಲಿ ಬರಿಬೇಕು, ಅಂದ್ರೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬೇಕು ಅಂತ ಹೇಳ್ಬಿಟ್ಟು. ಎ ಎಷ್ಟು ಸರಿ ರಿಪೀಟ್ ಆಗಿದೆ? 1 2 3. ಎನ ಘನ ಅಥವಾ ಎನ ಘಾತ 3. ಬಿ ಎಷ್ಟು ಸಾರಿ? ಒಂದೇ ಬಾರಿ. ಅದನ್ನ ಬಿ ನ ಘಾತ 1 ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಬಿ ಅಂದ್ರೆ ಬಿ ಒಂದೇ ಅಂತ, ಬಿ ನ ಘಾತ 1 ಅಂತಾನೆ ಅರ್ಥ. ಮತ್ತೆ ಉಳಿದಿರೋದು ಸಿ ಎಷ್ಟು ಸರಿ ಆಗಿದೆ? ಎಷ್ಟು ಸರಿ ರಿಪೀಟ್ ಆಗಿದೆ? 2 ಬಾರಿ. ಹಾಗಾಗಿ ಅದನ್ನ ಸಿ ನ ವರ್ಗ. ಈ ಕೊಟ್ಟಿರುವಂತ ಈ ಒಂದು ಪ್ರಶ್ನೆಯ ಘಾತಾಂಕ ರೂಪ ಎ ರ ಘಾತ 3 ಅಥವಾ ಎ ನ ಘನ ಬಿ ಸಿ ನ ವರ್ಗ ಅಂತ ಹೇಳ್ಬಿಟ್ಟು ಚರಾಕ್ಷರಗಳನ್ನಾದ್ರೂ ಕೊಡಬಹುದು ಅಥವಾ ಪ್ರಶ್ನೆ ನಂಬರ್ಗಳನ್ನಾದ್ರೂ ಕೊಡಬಹುದು, ಸಂಖ್ಯೆಗಳನ್ನ. ಅದು
ನೋಡಿಬಿಟ್ಟು ಅದ್ರ ಮೇಲೆ ಅದು ಎಷ್ಟು ಸಾರಿ ರಿಪೀಟ್ ಆಗಿದೆ, ಎಷ್ಟು ಸಾರಿ ಪುನರಾವರ್ತನೆ ಆಗಿದೆ ಅನ್ನೋದನ್ನ ಹಾಕಿ ನೀವೇನು ಮಾಡಬೇಕಾಗ್ತದೆ, ಘಾತಾಂಕ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸಬೇಕಾಗತ್ತೆ. ಓಕೆ, ಇನ್ನು ಹೇಗೆ ಕೇಳ್ಬೋದು, ಕೆಲವು ಪ್ರಶ್ನೆಗಳನ್ನು ಕೊಟ್ಟು ಅವಳ ಅವಿಭಾಜ್ಯ ಅಪವರ್ತನಗಳ ಘಾತಾಂಕ ಗುಣಲಬ್ಧವನ್ನು ಬರೀರಿ ಅಂತ ಕೊಡ್ಬೋದು. ನಾವು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಒಂದು ಹೇಳ್ಕೊಟ್ಟಿದ್ದೆ ಅಲ್ವಾ, ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ನಾವು ನೋಡ್ತಾ ಹೋಗೋಣ. ಹೇಗೆ ಕೊಡ್ತಾರಪ್ಪ, 648 ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ ಹೇಳಿ ಒಂದು ನಂಬರ್ ಕೊಡ್ತಾರೆ. 648 ತಗೊಳ್ತೇನೆ ನಾನು. ಒಂದು ಉದಾಹರಣೆ ಏನು ಮಾಡ್ತೇನೆ, 648. ನಾ ಏನು ಹೇಳಿದೆ, ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆಗಳ ಅಂದರೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಈ ಒಂದು ಸಂಖ್ಯೆಯನ್ನು ಬರಿಬೇಕು, ವ್ಯಕ್ತಪಡಿಸಬೇಕು. ಅಂದರೆ ನಾವೇನು ಮಾಡಬೇಕು, ಇದನ್ನು ಈ ಒಂದು ಸಂಖ್ಯೆಯ 648 ಸಂಖ್ಯೆಯ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಕಂಡು ಹಿಡ್ಕೊಳ್ಬೇಕು ಫಸ್ಟು. ಬನ್ನಿ ಹಾಗಿದ್ರೆ ನೋಡೋಣ. 648 ಮೊದಲು ನಾನೇನು ಮಾಡ್ತೇನೆ, 2 ತಗೊಳ್ತೇನೆ. 2 3 6, 2 2 4, 2 4 8. 2 ತಗೊಳ್ತೇನೆ. 2 1 2, 1 ಉಳಿತು, 12 ಆಯಿತು. 2 6 12, ಇಲ್ಲಿ 4 ಇದೆ, 2 2 4. ಮತ್ತೆ 2 ತಗೋತೇನೆ. 2 8 16, 2 1 2. ಇಲ್ಲೇನಾಯಿತು, 81 ಆಯಿತು. 81 ಅನ್ನೋದೇನು, ಇದು 2ರಿಂದ ಭಾಗ ಆಗದೇ ಇರೋ ಸಂಖ್ಯೆ. ಹಾಗಾಗಿ ನಾವೇನು ಮಾಡಬೇಕು, 81ಕ್ಕೆ ನೆಕ್ಸ್ಟ್ ಇರೋ ಅಂತ ಅವಿಭಾಜ್ಯ ಸಂಖ್ಯೆಯನ್ನು ಹುಡುಕಬೇಕು. ಯಾವುದಪ್ಪ ಅದು, 3. ಅದರಿಂದ ನೋಡೋಣ. 3 3 2 6, 2 ಉಳಿತು, 21 ಆಯಿತು. 3 7 21. ಮತ್ತೆ 3 ತಗೊಳ್ತೇನೆ. 3 9 27. ಮತ್ತೆ 3 ತಗೊಳ್ತೇನೆ. 3 3 9. ಈಗೇನಾಯಿತು, ಮತ್ತೆ 3 3 1. ಇಲ್ಲೇನಾಯಿತು, 648 ನಾವು ಆ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು ಕಂಡು ಹಿಡ್ಕೊಂಡ್ವಿ. ಅರ್ಥ ಆಯ್ತು. ಈ ಅವಿಭಾಜ್ಯ ಅಪವರ್ತನಗಳನ್ನು ಈಗ ಯಾವ ಯಾವ ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತನೆಯಾಗಿದೆ ಅನ್ನೋದನ್ನು ನೋಡಿಬಿಟ್ಟು ಆ ಸಂಖ್ಯೆಯನ್ನು ಅದರ ಘಾತಾಂಕ ರೂಪದಲ್ಲಿ ಬರಿಬೇಕು. ಅಷ್ಟೇನೆ. ಸೊ ಸಿಂಪಲ್. 648 ಅಲ್ವಾ. ಇದೇನಾಯಿತು, ಈಗ 2 3 ಬಾರಿ ರಿಪೀಟ್ ಆಗಿದೆ. ಅದನ್ನು ಬರ್ಕೊಳ್ಳಿ ಫಸ್ಟು. 2 ಇಂಟು 2 ಇಂಟು 2. ಮತ್ತೆ ಇನ್ನು ಏನು, 3 4 ಬಾರಿ ರಿಪೀಟ್ ಆಗಿದೆ. ಅದನ್ನು ಕೂಡ ಬರ್ಕೊಳ್ಬೇಕು. 3 ಇಂಟು 3 ಇಂಟು 3 ಇಂಟು 3. ಈಗ 2 3 ಸಾರಿ ರಿಪೀಟ್ ಆಗಿದೆ. ಅದನ್ನು 2ರ ಘಾತ 3 ಅಂತ ಬರ್ಕೊಳ್ಬಹುದು, ಅಥವಾ 2ರ ಘನ ಅಂತ ಹೇಳಿ. 2ರ ಘಾತ 3. ಇನ್ನು ಉಳಿದಿರೋದೇನಿದೆ ಇಲ್ಲಿ, 3 ಎಷ್ಟು ಬಾರಿ ರಿಪೀಟ್ ಆಗಿದೆ, 4 ಬಾರಿ. ಹಾಗಾಗಿ 3ರ ಘಾತ 4 ಅಂತ ಬರಿಬೇಕು. ಇದು ಏನಾಯ್ತು, 648 ಈ ಒಂದು ಸಂಖ್ಯೆಯನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಘಾತಾಂಕ ರೂಪದಲ್ಲಿ ಸೂಚಿಸಿದ್ದೀವಿ. ಅರ್ಥ ಆಯ್ತು. ಓಕೆ, ಈಗ ನೆಕ್ಸ್ಟ್ ನೋಡೋದಾದ್ರೆ ಕೆಲವೊಂದು ಋಣಾತ್ಮಕ ಸಂಖ್ಯೆಗಳನ್ನು ಕೂಡ ಕೊಡ್ತಾರೆ. ಋಣಾತ್ಮಕ ಸಂಖ್ಯೆಗಳು ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಿದ್ದೇನೆ, ಒಂದು ಋಣಾತ್ಮಕ ಸಂಖ್ಯೆ ಇದೆ ಅಂತ ಹೇಳಿದಾಗ ಆ ಋಣಾತ್ಮಕ ಸಂಖ್ಯೆಯ ಮೊದಲನೇ ಪಾಯಿಂಟ್ ಏನು ಮಾಡಬೇಕು, ನೀವು ಅದರ ಘಾತ ಸೂಚಿಯನ್ನು ನೋಡಬೇಕು. ಅದರ ತಲೆಭಾಗದಲ್ಲಿ ಏನಿದಲ್ಲ ಅದನ್ನು ನೋಡಬೇಕು. ಆ ಘಾತ ಸೂಚಿ ಏನಾದರೂ ಸರಿ ಸಂಖ್ಯೆ ಆಗಿದ್ರೆ, ಸರಿ ಅದರ ಅರ್ಥ ಸಮ ಸಂಖ್ಯೆ. ಓಕೆ, 2 4 10 20 ಈ ಥರದ್ದು ಸಮ ಸಂಖ್ಯೆ ಆಗಿದ್ರೆ ಏನು ಮಾಡಬೇಕು, ಋಣಾತ್ಮಕ ನಂಬರ್ ಇದ್ದು, ಋಣಾತ್ಮಕ ಚಿಹ್ನೆ ಇದ್ದು ಅದರ ಘಾತ ಸೂಚಿ ಸಮ ಸಂಖ್ಯೆ ಆಗಿದ್ರೆ ಉತ್ತರ ಧನಾತ್ಮಕವಾಗಿ ಬರ್ತದೆ. ಋಣಾತ್ಮಕ ಸಂಖ್ಯೆ ಇದ್ದು ಅದರ ಘಾತ ಸೂಚಿ ಬೆಸ ಸಂಖ್ಯೆ ಆಗಿದ್ರೆ 1 3 9 17 ಈ ತರ ಬೆಸ ಸಂಖ್ಯೆ ಆಗಿದ್ರೆ ಅದರ ಉತ್ತರ ಋಣಾತ್ಮಕ ಸಂಖ್ಯೆನೇ ಬರ್ತದೆ ಅಂತ ಹೇಳಿ ನಾನು ಆಲ್ರೆಡಿ ಇದನ್ನ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಅದರ ಮೇಲೆ ಒಂದು ಉದಾಹರಣೆ ತಗೊಳ್ಳೋಣ. -4ರ ಘಾತ, ಇದು ಅರ್ಥ ಆಯ್ತು ಅನ್ಕೊಳ್ತೇನೆ. ಸೋ ಸಿಂಪಲ್. ಅವಿಭಾಜ್ಯ ಅಪವರ್ತನಗಳನ್ನು ಕಂಡು ಹಿಡಿಯಿರಿ ಫಸ್ಟ್ ನೀವು. ಆಮೇಲೆ ಅದು ಯಾವ ಸಂಖ್ಯೆ ಎಷ್ಟು ಬಾರಿ ರಿಪೀಟ್ ಆಗಿದೆ ಅನ್ನೋದನ್ನ ನೋಡ್ಬಿಟ್ಟು ಆ ಸಂಖ್ಯೆಗೆ ಘಾತಾಂಕ ಸೂಚಿ ಅದರ ಸಂಖ್ಯೆ ಮತ್ತೆ ಘಾತ ಸೂಚಿಯನ್ನು ಬರೆದ್ಬಿಟ್ಟು ಅದನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ಬಿಡಿ ಅಷ್ಟೇನೆ. ಈಗ ಋಣಾತ್ಮಕ ಸಂಖ್ಯೆ ಹೇಳಿದೆ ಅಲ್ವಾ, -4ರ ಘಾತ 3, -4ರ ಘಾತ 3 ಇವುಗಳ ಬೆಲೆ ಕಂಡುಹಿಡಿರಿ ಅಂತ ಹೇಳನೆ ಕೊಡೋದು, ಅಥವಾ ಸುಲಭ ರೂಪಕ್ಕೆ ತನ್ನಿ ಅಂತ ಹೇಳ್ತಾರೆ. -4ರ ಘಾತ 3 ಇದು ಗೊತ್ತಿದೆ ನಿಮಗೆ. -4ನ್ನ -4ರಿಂದಲೇ ನೀವೇನು ಮಾಡಬೇಕು, ಗುಣಿಸ್ಬೇಕು 3 ಬಾರಿ. -4ರ ಘಾತ 3 ಈಸ್ ಈಕ್ವಲ್ ಟು -4 ಇಂಟು -4 ಇಂಟು -4. ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್,
ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ ಮೈನಸ್ ಆಯಿತು, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಬರ್ಕೊಂಡಿದ್ದೇನೆ ನಾನು. 4 4 16, 16 4 64, 4ನ್ನು 3 ಬಾರಿ ಗುಣಿಸಿದ್ದೀನಿ, 4 4 16, 16 4 64, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ 64 ಅನ್ನೋದೇನಾಯಿತು -4 ಸುಲಭ ರೂಪ ಆಯಿತು ಅಂತ ಹೇಳಿಬಿಟ್ರು. ಓಕೆ, ಎಸ್. ಇನ್ನು ನಾವು ಹೋಗೋಣ ಅವುಗಳ ನಿಯಮಗಳು ಹೇಗಿದೆ, ಘಾತಾಂಕಗಳ ನಿಯಮಗಳು ಏನೇನಿದೆ, ಹೇಗೆ ಅದೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. ಘಾತಾಂಕಗಳ ನಿಯಮಗಳು, ಇದು ಕೂಡ ತುಂಬ ಸುಲಭ, ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಷ್ಟೇನೆ. ಘಾತಾಂಕಗಳ ನಿಯಮಗಳು. ಎಸ್, ಒಂದನೇ ನಿಯಮ ಏನು ಹೇಳುತ್ತಪ್ಪ, ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಘಾತಗಳನ್ನು ಗುಣಿಸುವುದು. ಅಂದರೆ ಒಂದೇ ಆಧಾರ ಸಂಖ್ಯೆ, ಈಗ ಏನ ಘಾತ ಎಂ ಮತ್ತು ಏನ ಘಾತ ಎನ್ ಅಂತ ಇದೆಯಪ್ಪ. ಇಲ್ಲೇನಾಯಿತು, ಆಧಾರ ಸಂಖ್ಯೆ ಒಂದೇ ಇದೆ, ಒಂದೇ ಆಧಾರ ಸಂಖ್ಯೆ ಇರುವಂಥ ಸಂಖ್ಯೆಗಳ ಘಾತ ಸೂಚಿಯನ್ನು ಗುಣಿಸೋದು. ಹೇಗೆ ಅದು, ಏನ ಘಾತ ಎಂ ಇಂಟು ಏನ ಘಾತ ಎನ್. ಇದರ ಅರ್ಥ ಏನು ಅಂದರೆ ಅವು ಘಾತ ಸೂಚಿಯ ಸಂಕಲನ ಆಗತ್ತೆ ಅಂತ ಹೇಳಿ, ಏನ ಘಾತ ಎಂ ಪ್ಲಸ್ ಎನ್ ಅಂತ. ಓಕೆ, ಇದು ಒಂದನೇ ನಿಯಮ. ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿದ್ದು ಬೇರೆ ಬೇರೆ ಘಾತ ಸೂಚಿಯನ್ನು ಹೊಂದಿರುವಂತಹ ಸಂಖ್ಯೆಗಳಿಗೆ ಅದರ ಘಾತ ಸೂಚಿಯ ಮೊತ್ತವೇ ಅದರ ಉತ್ತರವಾಗ್ತದೆ ಅಂತ ಹೇಳಿದ್ದು. ಓಕೆನಾ, ಏನ ಘಾತ ಎಂ ಇಂಟು ಏನ ಘಾತ ಎನ್ ಇಸ್ ಈಕ್ವಲ್ ಟು ಏನ ಘಾತ ಎಂ ಪ್ಲಸ್ ಎನ್ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ತಗೊಳ್ಳೋದಾದ್ರೆ ಇದಕ್ಕೆ ನಾನು ಉದಾಹರಣೆಗಳನ್ನು ಕೊಟ್ಕೊಳ್ತಾ ಹೋಗ್ತೀನಿ ಫಸ್ಟ್. ಓಕೆ, ಇಲ್ಲೇನಾಯ್ತು, ಒಂದನೇ ನಿಯಮ ಏನು, ಏನ ಘಾತ ಎಂ ಇಂಟು ಏನ ಘಾತ ಎನ್, ಅದೇನಾಯ್ತು ಇಸ್ ಈಕ್ವಲ್ ಟು ಏನ ಘಾತ ಎಂ ಪ್ಲಸ್ ಎನ್. ಅಂದ್ರೆ ಅದೆರಡರ ಘಾತ ಸೂಚಿಯನ್ನ ಕೂಡಬೇಕು ಅಂತ ಆಯ್ತು. ಅದರ ಮೇಲೆ ನಾವು ಒಂದು ಉದಾಹರಣೆ ತಗೊಳ್ಳೋಣ. ಈಗ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಆಧಾರ ಸಂಖ್ಯೆ ಒಂದೇ ಆಗಿರ್ಬೇಕಪ್ಪ. ಈಗ ನಾನು ಎಂತ ಮಾಡ್ತೇನೆ, 3 ತಗೊಳ್ತೇನೆ, 3ರ ಘಾತ 4 ಮತ್ತು ಇಲ್ಲೂ ಕೂಡ ಆಧಾರ ಸಂಖ್ಯೆ 3 ಬರಬೇಕು, ಇದರ ಘಾತ 3 ತಗೊಳ್ತೇನೆ. ಓಕೆನಾ, ಇದು ಎರಡನ್ನ ನಾನೇನ್ ಮಾಡ್ತೇನೆ, ಮೊದಲನೇ ನಿಯಮದಲ್ಲಿ ಬರಿತೇನೆ. ಹೇಗೆ, 3ರ ಘಾತ 4 ಇಂಟು 3ರ ಘಾತ 3 ಇಸ್ ಈಕ್ವಲ್ ಟು, ಆಧಾರ ಸಂಖ್ಯೆ ಸೇಮ್ ಇದೆ ಹಾಗಾಗಿ ಆಧಾರ ಸಂಖ್ಯೆನ ಹಾಗೆ ಹಾಕೊಳ್ಳೋದು, ಅದರ ಘಾತ ಸೂಚಿಯನ್ನ ಏನ್ ಮಾಡಬೇಕು ನಾವು, ಕೂಡಬೇಕು. 4 ಪ್ಲಸ್ 3 ಇಸ್ ಈಕ್ವಲ್ ಟು 3ರ ಘಾತ 4 3 7. ಇದೇನಾಯ್ತು, ಮೊದಲನೇ ನಿಯಮವನ್ನ ಬಳಸಿ ಪರಿಹರಿಸಿದ್ದಾಯ್ತು. ಓಕೆ, ಮೊದಲನೇ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ, ಒಂದೇ ಆಧಾರ ಸಂಖ್ಯೆಯನ್ನ ಹೊಂದಿರುವಂತಹ ಸಂಖ್ಯೆಗಳಿದ್ದಲ್ಲಿ ಘಾತ ಸೂಚಿಯನ್ನ ಏನ್ ಮಾಡ್ಬೇಕಾಗ್ತದೆ, ನಾವು ಕೂಡ್ಬೇಕಾಗತ್ತೆ. ಓಕೆ, ಇಲ್ಲಿ ಏನ ಘಾತ ಎಂ ಇಂಟು ಏನ ಘಾತ ಎನ್ ಅಂದ್ರೆ ಅದರ ಅರ್ಥ ಏನ ಘಾತ ಎಂ ಪ್ಲಸ್ ಎನ್ ಅಂತ ಹೇಳಿ. ಓಕೆ, ಈಗ ಇನ್ನ ಒಂದು ತಗೊಳ್ಳೋಣ. ಯಾವುದು, ಒಂದೇ ಆಧಾರ ಸಂಖ್ಯೆಯ ಘಾತಾಂಕಗಳನ್ನ ಭಾಗಿಸೋದು ಅಂತ ಹೇಳಿ. ಒಂದೇ ಆಧಾರ ಸಂಖ್ಯೆಯ ಘಾತಾಂಕಗಳನ್ನ ಭಾಗಿಸೋದು, ಇಲ್ಲೇನಾಯ್ತಪ್ಪ, ಗುಣಿಸೋದು ಅಷ್ಟೇನೆ. ಓಕೆ, ಇಂಟು ಇಂಟು ಅಂದ್ರೆ ಗುಣಿಸೋದು. ಒಂದನೇ ನಿಯಮ ಏನ್ ಹೇಳ್ತು, ಒಂದೇ ಆಧಾರ ಸಂಖ್ಯೆ ಇರುವಂತಹ ಸಂಖ್ಯೆಗಳನ್ನ ಗುಣಿಸೋದು ಹೇಗೆ, ಸಿಂಪಲ್, ಅದರ ಘಾತ ಸೂಚಿಯನ್ನ ಕೂಡಿ ಉತ್ತರವನ್ನು ಕಂಡುಹಿಡಿಯೋದು ಅಂತ ಅಷ್ಟೇನೆ. ಈಗ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವಂತ ಸಂಖ್ಯೆಯನ್ನ ಭಾಗಿಸೋದು ಹೇಗೆ, ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವಂತಹ ಸಂಖ್ಯೆಗಳು. ನಿಯಮ 2, ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರಬೇಕು. ಏನ ಘಾತ ಎಂ ತಗೊಳ್ತೇನೆ ಮತ್ತು ಏನ ಘಾತ ಎನ್ ತಗೊಳ್ತೇನೆ. ಇಲ್ಲಿ ಇದೇನ್ ಮಾಡಬೇಕು, ನಾವು ಅದನ್ನ ಭಾಗಿಸ್ಬೇಕು. ಏನ ಘಾತ ಎಂ ಭಾಗಿಸು ಏನ ಘಾತ ಎನ್. ಇದರ ಅರ್ಥ ಏನಾಗುತ್ತಪ್ಪ ಅಂದ್ರೆ ಏನ ಘಾತ ಎಂ ಮೈನಸ್ ಎನ್ ಆಗತ್ತೆ. ಓಕೆ, ಒಂದು ಉದಾಹರಣೆ ತಗೊಳ್ತೇನೆ. ಗುಣಿಸೋದಿದ್ರೆ ಅವುಗಳ ಘಾತ ಸೂಚಿಯನ್ನ ಕೂಡಬೇಕಾಗತ್ತೆ, ಭಾಗಿಸೋದಿದ್ರೆ ಘಾತ ಸೂಚಿಯನ್ನ ಕಳಿಬೇಕಾಗತ್ತೆ ಅಷ್ಟೇ. ಉದಾಹರಣೆ, 2ರ ಘಾತ 4 ಭಾಗಿಸು 2ರ ಘಾತ 2 ಇಸ್ ಈಕ್ವಲ್ ಟು 2ರ ಘಾತ 4 ಮೈನಸ್ 2 ಇಸ್ ಈಕ್ವಲ್ ಟು 2ರ ಘಾತ 2 ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತು. ಇದನ್ನ ಇನ್ನೂ ಸುಲಭ ರೂಪದಲ್ಲಿ ಅಂದ್ರೆ 2 ಇಂಟು 2 4 ಅಂತ ಕೂಡ ಬರ್ಕೊಳ್ಬಹುದು. ಓಕೆ, ಎಸ್. ಇಂದಿನ ತರಗತಿಯಲ್ಲಿ ನಾವು ಕಲ್ತೀವಿ 2 ಘಾತಾಂಕದ ನಿಯಮ ಮತ್ತು ಕೆಲವು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನ
ಕಂಡು ಹಿಡಿದು ಅದನ್ನು ಘಾತಾಂಕ ರೂಪದಲ್ಲಿ ಬರೆಯುವಂಥದ್ದು ಅಂತ ಹೇಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಇನ್ನು ಉಳಿದಿರುವಂಥ ನಿಯಮಗಳನ್ನು, ಮತ್ತೆ ಇನ್ನು ಒಂದು ಲಾಸ್ಟ್ ಕಾನ್ಸೆಪ್ಟ್ ಅದು ಯಾವುದಪ್ಪ ಅಂತ ಹೇಳಿದ್ರೆ ಘಾತಾಂಕಗಳ ನಿಯಮವನ್ನು ಎಲ್ಲೆಲ್ಲಿ ಬಳಸ್ತೇವೆ ಅಂತ ಹೇಳ್ಬಿಟ್ಟು. ಓಕೆ, ಇದನ್ನು ನಾವು ನಾಳಿನ ತರಗತಿಯಲ್ಲಿ ಕಲಿತಾ ಹೋಗೋಣ. ಇಲ್ಲಿವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಥಮ್ಸ್ ಅಪ್ ಮಾಡಿ. ಅದರಿಂದ ನಮಗೂ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡಬೇಕು ಅನ್ನೋಂಥ ಖುಷಿ ಬರುತ್ತೆ. ದಯವಿಟ್ಟು ಇನ್ಸ್ಪೈರಿಂಗ್ ಮ್ಯಾಥ್ ಆ್ಯಂಡ್ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.